ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಮಂಡಿಸೇ ಬಿಟ್ರು. ಕೆಂಪು ಸೂಟ್ಕೇಸ್ ಹಿಡ್ಕೊಂಡು ನಗನಕ್ಕೋತ ಖಡಕ್ ಆಗಿ ಮೀಡಿಯಾದವರ ಮುಂದ ಗ್ರ್ಯಾಂಡ್ ಎಂಟ್ರಿ ಏನೋ ಕೊಟ್ಬಿಟ್ರು. ಆದ್ರ ಅವರ ಅಕೌಂಟಿಗೆ 17ನೇ ಬಜೆಟ್ ಅನ್ನೋದೇ ಒಂದು ದಾಖಲೆ, ಉಳುಕಿದ್ಯೆಲ್ಲ ಖಾಲಿ ಒಣಗಿದ ತರಗೆಲೆ. 5.5 ಲಕ್ಷ ಕೋಟಿದು ಬಜೆಟ್ ಅಂತ ನೋಡ್ರಪ್ಪ ಇದು. ಇನ್ ಈ ಪಂಚ ಗ್ಯಾರಂಟಿಗಳ ಪೈಕಿ ಒಂದು ಗ್ಯಾರಂಟಿ ಬಿಟ್ಟು ಉಳುಕಿದ್ದ 4 ಗ್ಯಾರಂಟಿಗಳಿಗೆ ಕೋಟಿಗಟ್ಲೆ ಅನುದಾನ ಮೀಸಲಿಟ್ಟಾರಂತ. ಅಂದ್ರ ಪೇಪರ್ನ್ಯಾಗ ಬರ್ದಿದ್ದು ಓದಿದ್ ಹೇಳಿಕತ್ತೀನ್ರಿ. 4 ಗ್ಯಾರಂಟಿಗಳು ಅದಾವಲ್ಲ, ಎಷ್ಟೇ ಕಷ್ಟ ನಷ್ಟ ಆಗ್ಲಿ, ಸಾಲದ ಹೊರೆ ಎಷ್ಟೇ ಆಗ್ಲಿ, ಇವು ಗ್ಯಾರಂಟಿಗಳನ್ನು ಮುಂದುವರೆಸ್ತೀವಿ ಅನ್ನುವಂಥ ಭರವಸೆಯನ್ನ ಕೊಡ್ಲಿಕ್ಕತ್ತಾರ. ಈ ಪಂಚ ಗ್ಯಾರಂಟಿ ಪೈಕಿ ಯುವ ನಿಧಿ ಒಂದನ್ನ ನಿಂದ್ರಿಸ್ತಾರಂತ. ಹಂಗೆ ಈ ಉದ್ಯೋಗ ಸೃಷ್ಟಿ ವಿಚಾರದಾಗ ಸರ್ಕಾರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಂತ ಏನ್ ಹೇಳ್ಬಿಟ್ರಲ್ಲ, ಇದನ್ನ ಕೇಳಿ ಭಯಂಕರ ಆಶ್ಚರ್ಯ ಆಯ್ತು ನನಗ. ರಾಜ್ಯದ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದರ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿದ್ದೇವೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಂತೆ ಉದ್ಯೋಗ ಸೃಷ್ಟಿಗೆ ನಾವು ಆದ್ಯತೆ ನೀಡಿದ್ದೇವೆ. ಇನ್ನೊಂದ್ಸಲ ಆ ವಿಡಿಯೋನ ಸ್ವಲ್ಪ ಚಂದ ಪ್ಲೇ ಮಾಡ್ರಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ ನೀವು. ರಾಜ್ಯದ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದರ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿದ್ದೇವೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಂತೆ ಉದ್ಯೋಗ ಸೃಷ್ಟಿಗೆ ನಾವು ಆದ್ಯತೆ ನೀಡಿದ್ದೇವೆ. ನೋಡಿದ್ರ ಸರಿಯಾಗಿ ಉದ್ಯೋಗ ಸೃಷ್ಟಿ ಅನ್ನೋ ಪದ ಸಿದ್ದರಾಮಯ್ಯನವರ ಬಾಯಿಂದ ಬರುವುದಕ್ಕೂ ಅವ್ರದೇ ಕೈ ಅವ್ರದೇ ಬಾಯಿಗೆ ಅಡ್ಡ ಬರುವುದಕ್ಕೂ ಸರಿ ಹೋಯ್ತು. ಅಲ್ಲಿಗೆ ಅವರಿಗೆ ಆತ್ಮವಿಶ್ವಾಸ ಇಲ್ಲ ಅಂತ ಆಯ್ತಲ್ಲ. ಈ ಮನಸ್ಸಾಕ್ಷಿ ಅನ್ನೋದು ಒಳಗೊಳಗೆ ಕಾಡ್ತಿರ್ತೈತೆ ಅನ್ಲಕ್ಕ ಇದೇ ಸಾಕ್ಷಿ ನೋಡ್ರಪ್ಪ. ಯಾಕಂದ್ರ ಆಲ್ಮೋಸ್ಟ್ 1 ತಿಂಗಳಿಂದ ಧಾರವಾಡದಾಗ ಯುವಕರು ಪ್ರತಿಭಟನೆಯನ್ನ ಕಣ್ಣಾರೆ ಕಂಡ್ಯಾರ ಮಂದಿ. ಎಷ್ಟು ರೊಚ್ಚಿಗೆದ್ದಾರ, ಎಷ್ಟು ಸಿಟ್ಟಿಗೆದ್ದಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸರ್ಕಾರಿ ಕೆಲಸ ಸಿಗತೈತೆ ಅಂತ ಕಾಯ್ಕೊಂಡು ಕುಂತಿದ್ದೇ ಬತ್ತು, ಕೆಲಸನೇ ಸಿಕ್ಕಿಲ್ಲ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ರಿ, ಉದ್ಯೋಗ ಎಲ್ಲಿ ಯಾರಿಗೆ ಸಿಕ್ಕೈತಿ ಅಂತ ಅರ್ಥನೇ ಆಗಲಾಗೈತರಿ. ಅಲ್ಲ, ಇನ್ನ ನಿಮಗೆಲ್ಲ ಹೋದ ವರ್ಷದ ಬಜೆಟ್ ನೆನಪೈತೆ ಅನ್ಕೋತೀನಿ. ಈ ಸಲ ಅಟ್ಲೀಸ್ಟ್ ಈ ಬಜೆಟ್ ಸೂಟ್ ಕೇಸ್ ಅನ್ನ ತಾವ ಹಿಡ್ಕೊಂಡು ಬಂದಾರ. ಹೋದ ಸಲ ನೋಡ್ಬೇಕಾಗಿತ್ತು ನೀವು, ಬಜೆಟ್ ಸೂಟ್ ಕೇಸ್ ಅನ್ನೇ ಅವರ ಖಾಸಾ ಬ್ರದರ್ ಜಮೀರ್ ಖಾನ್ ಅವ್ರ ಕೈಗೆ ಕೊಟ್ಬಿಟ್ಟಿದ್ರು. ಅಲ್ಲೇ ಗೊತ್ತಾಗ್ತದ್ರಿ ಅವ್ರ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಅಂತ ಹೇಳಿ. ಈ ಸಲನೂ ಅಷ್ಟೇ, ಬಜೆಟ್ನಾಗ ನೋ ಚೇಂಜ್, ಮತ್ತ ಅದೇ ರಾಗ ಅದೇ ಹಾಡು. ಈ ಅಲ್ಪಸಂಖ್ಯಾತರ ಸಾಲಿಗಳಿಗೆ KPS ಮಾದರಿದಾಗ ಉನ್ನತೀಕರಣ ಮಾಡ್ಲಿಕ್ಕೆ 1,000 ಕೋಟಿ ಇಡ್ತಾರಂತ. ಅಲ್ಪಸಂಖ್ಯಾತರ ವಸತಿ ಶಾಲೆಗಳನ್ನು ಶುರು ಮಾಡ್ತಾರಂತ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಕೊಡಿಸ್ತಾರಂತ. ಅಲ್ಪಸಂಖ್ಯಾತ ಕಾಲನಿಗಳ ಮೂಲ ಸೌಕರ್ಯಕ್ಕ 100 ಕೋಟಿ ಮೀಸಲಿಡ್ತಾರಂತ. ಅಲ್ಪಸಂಖ್ಯಾತ ನಿರ್ಗತಿಗರಿಗೆ 2 ವೃದ್ಧಾಶ್ರಮ ಶುರು ಮಾಡ್ತಾರಂತ. ಅಷ್ಟೇ ಅಲ್ರಿ, ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ತನಕ ಸಹಾಯಧನ ಇಡ್ತಾರಂತ. ಅಲ್ಪಸಂಖ್ಯಾತ ಮಹಿಳೆಯರ ಸ್ವ ಉದ್ಯೋಗ ಪ್ರೋತ್ಸಾಹಕ ಸೊಸೈಟಿ ಸ್ಥಾಪನೆ ಮಾಡ್ತಾರಂತ. ಇನ್ನೀ ಹುಬ್ಬಳ್ಳಿ ಕಲಬುರ್ಗಿದಾಗ ಹಜ್ ಭವನ ನಿರ್ಮಾಣ ಮಾಡ್ತಾರಂತ. ತಗೊಳ್ರಿ, ಅದೊಂದು ಕಡಿಮೆ ಬಿದ್ದಿತ್ತು. ಅಲ್ಪಸಂಖ್ಯಾತ ನಿಗಮದ ಸಾಲದ ಬಡ್ಡಿ ಮನ್ನಾ ಮಾಡ್ತಾರಂತ. ಕೇಳಿದ್ರೆ ಎಲ್ಲ ಬಾಚಿ ಬಳುದು ಅಲ್ಪಸಂಖ್ಯಾತರಿಗೆ ಕೊಡ್ಲಿಕ್ಕತ್ತಾರ. ಕನ್ನಡಿಗರಿಗೆ ಉಳಿಸಿದ್ಯೇನಂದ್ರ ಸಾಲದ ಹೊರೆ. ಇದು ಬ್ರದರ್ಸ್ ಬಜೆಟ್ ಅಂತ ಬಣ್ಣಿಸ್ಲಿಕ್ಕತ್ತಾರೀಗ. ಅಲ್ಲ, ಸಿಎಂ ಸಿದ್ದರಾಮಯ್ಯನವ್ರೇನೋ ಪಾಪ 3.5 ತಾಸು ತನಕ ಬಜೆಟ್ ಓದಿದ್ರು. 3.5 ತಾಸು ಓದಿದ್ರೆ ಏನು ಬಂತು, ಇದು 3 ನಾಮ ಇಡುವಂತಹ ಬಜೆಟ್ ಅಂತ ಹೇಳಿ ವಿಪಕ್ಷಗಳು ಟೈಟಲ್ಲೇ ಕೊಟ್ಟು ಬಿಟ್ಟಾರ. ಹೌದ್ರಿ, ಸಿದ್ದರಾಮಯ್ಯನವರು ಈ ಸಲದ ಬಜೆಟ್ ಸಾಲದ ಬಜೆಟ್, ಶೂನ್ಯದ ಬಜೆಟ್, ಖಾಲಿ ಚಂಬು ಕೊಡುವ ಬಜೆಟ್, 3 ನಾಮ ಇಟ್ಟ ಬಜೆಟ್ ಅಂತ ಹೇಳಿ ತರಹೇವಾರಿಯಾಗಿ ವಿಪಕ್ಷಗಳು ಬಣ್ಣಿಸಿ ಪ್ರತಿಭಟನೆ ಮಾಡ್ಲಿಕತ್ತಾರ. ಸಾಲದ ಬಜೆಟ್ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಲದ ಬಜೆಟ್ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರಿ ಅಣ್ಣ, ಮುಗಿದ ಕಳಿಸಿ ಮತ್ತೆ. ಓಕೆಣ್ಣ. ಬಜೆಟ್ ನಲ್ಲಿ ರಾಜ್ಯದ ಜನರಿಗೆ ಖಾಲಿ ಚುಂಬು ಕೊಟ್ಟ ಸರ್ಕಾರಕ್ಕೆ ನುಂಗಾಕಿದ್ರು. ಆ ನುಂಗಾಕಿರೋದ್ರ ಬಗ್ಗೆ ಕೊಡ್ತೀನಿ ಅನ್ನೋ ಮಾತೇ ಇಲ್ಲ ಬಜೆಟ್ ಅಲ್ಲಿ. 5,000 ಕೋಟಿ ಎಲ್ಲೋಯ್ತು, ಅದು ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮಾತ್ರ
ಯಥೇಚ್ಛ ಭರಪೂರ ಭರವಸೆಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ. ಹೊಸದಾಗಿ ತೆರಿಗೆಗಳು, ನಾನು ಕಳೆದ ಬಾರಿ ಹೇಳಿದೆ, ಕಳೆದ ಬಾರಿ ಬಡ್ಜೆಟಲ್ಲೇ ತೆರಿಗೆಗಳನ್ನು ಅವ್ರು ಘೋಷಣೆ ಮಾಡಿಲ್ಲ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ತಾ ಇದ್ರಿ. ಈ ಸರಿನೂ ಹೇಳ್ತಾ ಇದ್ದೀನಿ, ಈ ತೆರಿಗೆಗಳನ್ನು ಇನ್ಮೇಲೆ ಶುರು ಮಾಡ್ತಾರೆ. ಇನ್ನು ನಾಳೆಯಿಂದನೇ ಎಲ್ಲ ತೆರಿಗೆಗಳು ರಾಜ್ಯದ ಜನಗಳ ಮೇಲೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಎಲ್ಲ ತೆರಿಗೆಗಳನ್ನು ಮಾಡೋ ಅಂಥದ್ದಕ್ಕೂ ಒಂದು ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ದುಸ್ಥಿತಿಗೆ ತಂದಿದೆ. ನಮ್ಮನ್ನೆಲ್ಲ ದೇಶದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವಂಥ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಛತ್ತೀಸ್ಗಢ 1ನೇ ಸ್ಥಾನದಲ್ಲಿದೆ, ನಾವು 2ನೇ ಸ್ಥಾನ. ಅವರು 150% ಇದ್ದಾರೆ, ನಾವು 125% ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದ್ದಾರೆ, 50, 30 ಆ ಥರ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡು ಕೂಡ 57 ಇದೆ, ನಾವು 125%. ಅಂದರೆ ದೇಶದ ಸಾಲ ಏನಿದೆ ತಗೊಂಡಿದ್ದಾರೆ ಹೋದ ವರ್ಷ, ಅದರಲ್ಲಿ 19% ಕರ್ನಾಟಕನೇ ತಗೊಂಡಿದೆ ಸಾಲ. ದೇಶದ 100 ರೂಪಾಯಿ ಸಾಲ ತಗೊಂಡಿದ್ರೆ ಎಲ್ಲ ರಾಜ್ಯಗಳು, ನಮ್ಮ ರಾಜ್ಯ ಒಂದೇ 19% ಸಾಲ ತೆಗೆದುಕೊಂಡಿದೆ ನಮ್ದು. ಬಿಜೆಪಿ ಜೆಡಿಎಸ್ನವ್ರು ಏನೋ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ, ಈ ಕಾಂಗ್ರೆಸ್ನವ್ರು ಎಲ್ಲದಾರ ಅಂತ ಮಾತ್ರ ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ನೋಡ್ರಿ, ಅವ್ರಿಗೆ ಈ ಬಜೆಟ್ನ್ಯಾಗ ಏನೇನೈತಿ ಏನೇನಿಲ್ಲ, ಯಾರಿಗ ಎಷ್ಟು ದಕ್ಕೈತಿ ಇದ್ರ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೆ ಬೇಕಾಗಿರೋದು ಏನು ಮಂತ್ರಿಗಿರಿ. ಬೇಕಾದ್ರೆ ಕೇಳ್ರಿ, ಬೇಳೂರು ಗೋಪಾಲಕೃಷ್ಣ ಅವ್ರು ಓಪನ್ ಆಗಿ ಹೇಳಿಕತ್ತಾರ, ಸುಮ್ಮನೆ ಕುಂದ್ರುದಿಲ್ಲ ಅಂತ ಹೇಳಿ. ಸೆಕೆಂಡ್ ಟೈಮ್ ಗೆದ್ದರಿ ಕೊಟ್ಟಿದ್ದೀರಿ, 3ನೇ ಟೈಮ್ ಗೆದ್ದರಿ ನಮ್ಗೆ ಕೊಡಕ್ ನಿಮ್ಗೆ ಏನಾಗಿದೆ ಕೊಡಿ, ಏನು ಹಕ್ಕಿದೆ ಕೇಳ್ತೀವಿ ನಾವು. ನಾನಂತೂ ಈ ಸರಿ ಸುಮ್ಮನೆ ಕೂರೋದಿಲ್ಲ. ಈ ಸರಿ ನಾವೆಲ್ಲ ಯೋಚನೆ ಮಾಡಿದೀವಿ, 3ನೇ ಟೈಮ್ ಗೆದ್ದರಿಗೆ ಯಾರು ಕೊಡೋದಿಲ್ಲ. ನೀವು MLC ಕೊಡ್ತೀರೋ ಇನ್ನೊಂದು ಕೊಡ್ತಾರೋ ನಾವು ಕೇಳೋದಿಲ್ಲ. ಈ ಸರಿ ನಾವು 3 ಸರಿ ಗೆದ್ದಿದ್ದೀವಿ, ಸೀನಿಯರಿಟಿ ಇದ್ದೀವಿ, ನಮಗೊಂದು ಅವಕಾಶ ಕೊಡಿ. ಇನ್ನು 2.5 ವರ್ಷ ಆಗೋಯ್ತು, ಇನ್ನು ಯಾವ ಕೊಡ್ತೀರಿ ನೀವು? ಅದನ್ನು ನಾವು ಕೇಳ್ತೀವಿ, ಗಟ್ಟಿ ಧ್ವನಿಯಲ್ಲೇ ಕೇಳ್ತಾ ಇದ್ದೀವಿ. ನಾವೆಲ್ಲ ಇಷ್ಟೆಲ್ಲ ತೀರ್ಮಾನ ಮಾಡಿದ್ದೀವಿ ಈಗ ಈ ಸರಿ. ಹಾಗಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳು ಕೇಳ್ತಾ ಇದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವರು ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ, 3 ಸಲ ಗೆದ್ದು ಬಂದಾರಂತ. ಈಗ ಯಾವುದೋ ಒಂದು ನಿಗಮದ ಅಧ್ಯಕ್ಷರ ಅದಾರ ಖರೆ, ಆದ್ರ ಆ ಸ್ಥಾನ ಅವ್ರಿಗೆ ಸಮಾಧಾನ ಕೊಟ್ಟಿಲ್ಲ, ಸಂತೃಪ್ತಿ ತಂದಿಲ್ಲ. 3 ಸಲ ಗೆದ್ದೀನಿ, ಇನ್ನ ಯಾವಾಗ ಮಂತ್ರಿ ಆಗ್ಬೇಕು ನಾನಂತ ಹೇಳಿ ಸುಮ್ಮನೆ ಕುಂದ್ರೋದಿಲ್ಲ ಅಲ್ಲಿಕತ್ತಾರ. ಒಂದ್ ಕಡೆ ಸಿಎಂ ಕುರ್ಚಿ ಸಲಕ್ ಜಗಳ ಕಿರಿಕಿರಿ, ಮತ್ತೊಂದ್ ಕಡೆ ಹೊಸದಾಗಿ ಸಚಿವ ಸಂಪುಟ ರಚನೆ ಆಗ್ಲಿಕ್ಕತ್ತದ, ಅದ್ರಾಗ ನಾನೂ ಸೇರ್ಕೋಬೇಕು ಅಂತ ಹೇಳಿ ಮಂತ್ರಿಗಿರಿ ಸಲುವಾಗಿ ಪೈಪೋಟಿ. ನೋಡ್ರಿ, ಇದ್ರಾಗೆ ಅರ್ಧ ಸರ್ಕಾರದ ಅವಧಿ ಮುಗ್ದ ಹೋಯ್ತು. ಇವರಿಗೆ ಮಂದಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಅನುದಾನದ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಎಳ್ಳು ಕಾಳಷ್ಟು ಕಾಳಜಿ ಚಿಂತೆ ಏನಾರೆ ಕಾಣ್ಲಿಕ್ಕತ್ತದೇನ್ ಹೇಳ್ರಿ? ಏನ್ ಮಾಡ್ತೀರಿ ಹೇಳ್ರಿ? ಓಟ್ ಹಾಕಿದ್ದಕ್ಕೆ ಅನುಭವಿಸ್ಬೇಕಷ್ಟೇ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.